ಮಹಾಶೋಧಕ್ಕೆ ಹೊಸ ತಿರುವೊಂದು ಸಿಗ್ತಾ ಇದೆ. ಪಾಯಿಂಟ್ ನಂಬರ್ 8ರ ಬದಲು 7ರಲ್ಲಿ ಮಹಾಶೋಧ ಆರಂಭಗೊಂಡಿದೆ. ಹಿಟಾಚಿಯನ್ನ ಬಳಸಿಕೊಂಡು ಶವಗಳ ಶೋಧ ಕಾರ್ಯ. ಧರ್ಮಸ್ಥಳ ಮಹಾಶೋಧಕ್ಕೆ ಮೆಗಾ ಟ್ವಿಸ್ಟ್. ಇದು ಹೊಸ ತಿರುವೊಂದು. ಪಾಯಿಂಟ್ ನಂಬರ್ 8ರ ಬದಲು 7ರಲ್ಲಿ ತೀವ್ರ ಶೋಧ. ಹಿಟಾಚಿಯನ್ನ ಬಳಸಿಕೊಂಡು ಶೋಧ ಕಾರ್ಯ ಮುಂದುವರೆದಿದೆ. ಹಿಟಾಚಿಯನ್ನ ಬಳಸಿಕೊಂಡಿದ್ದಾರೆ ಶವಗಳ ಶೋಧ ಕಾರ್ಯಕ್ಕೆ. 20ಕ್ಕೂ ಹೆಚ್ಚು ಕಾರ್ಮಿಕರಿಂದ ಉತ್ಖನನ ಶುರುವಾಗಿದೆ. ಉತ್ಖನನ ತೀವ್ರ ಕುತೂಹಲ ಕೆರಳಿಸಿದ ಇವತ್ತಿನ ಕಾರ್ಯಾಚರಣೆ. ಎಸಿ ಸಮ್ಮುಖದಲ್ಲಿ ಎಸ್ಐಟಿ ಆಪರೇಷನ್, ಮಹಾ ಆಪರೇಷನ್. ಮಳೆ ಬಿಡುವು ಹಿನ್ನೆಲೆ ಶೋಧ ಕಾರ್ಯ ತೀವ್ರ. ನಿನ್ನೆ ಮೊನ್ನೆ ಮಳೆ ಬರ್ತಾ ಇತ್ತು, ಒಂದಷ್ಟು ತಡೆಯಾಗಿತ್ತು. ಆದ್ರೆ ಇವತ್ತು ವರುಣ ಸ್ವಲ್ಪ ಬಿಡುವು ಕೊಟ್ಟಿರೋದ್ರಿಂದಾಗಿ ಕಾರ್ಯಾಚರಣೆ ಸುಲಲಿತವಾಗಿ ನಡೀತಾ ಇದೆ. ಪಾಯಿಂಟ್ ನಂಬರ್ 8ರ ಬದಲು 7ರಲ್ಲಿ ತೀವ್ರ ಶೋಧ. ಹಿಟಾಚಿಯನ್ನ ಬಳಸಿಕೊಂಡು ಶವಗಳ ಶೋಧ ಕಾರ್ಯ. 20ಕ್ಕೂ ಹೆಚ್ಚು ಕಾರ್ಮಿಕರಿಂದ ಉತ್ಖನನ ನಡೀತಾ ಇದೆ. ಮಣ್ಣಿನ ಗರ್ಭದಲ್ಲಿ ಹುದುಗಿ ಹೋಗಿರುವ ಶವಗಳನ್ನ ಮೇಲೆತ್ತುತ್ತಾ ಹಿಟಾಚಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಎಸಿ ಸಮ್ಮುಖದಲ್ಲಿ ಎಸ್ಐಟಿ ಆಪರೇಷನ್. ಭೂಗರ್ಭದಲ್ಲಿ ಅವಿತು ಕೂತ ಅಥವಾ ಹುದುಗಿ ಹೋಗಿರುವ ಅನೇಕ ಶವಗಳ ಅಸ್ಥಿಪಂಜರಗಳು ಹಿಟಾಚಿ ಹೊರತೆಗೆಯುತ್ತಾ ಕಾತರ ಅಷ್ಟೇ. ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ಶೋಧ. ಹಿಟಾಚಿ ಬಳಸಿಕೊಂಡು ಶವಗಳ ಶೋಧ ಕಾರ್ಯ. ಮಾರ್ಕ್ ನಂಬರ್ 8ರಲ್ಲ, ಮಾರ್ಕ್ ಮಾಡಲಾದ 7ನೇ ನಂಬರ್ನಲ್ಲಿ ಉತ್ಖನನ ನಡೀತಾ ಇದೆ. ಹಿಟಾಚಿ ಬಳಸಿಕೊಂಡು ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. 20ಕ್ಕೂ ಹೆಚ್ಚು ಕಾರ್ಮಿಕರಿಂದ ಉತ್ಖನನ. ತೀವ್ರ ಕುತೂಹಲವನ್ನು ಕೆರಳಿಸಿದ ಇವತ್ತಿನ ಕಾರ್ಯಾಚರಣೆ. ಎಸಿ ಸಮ್ಮುಖದಲ್ಲಿ ಎಸ್ಐಟಿ ಆಪರೇಷನ್. ಇವತ್ತಿಗೆ ಮಳೆ ಬಿಡುವು ಹಿನ್ನೆಲೆ ಸ್ವಲ್ಪ ಆಕ್ಟಿವ್ ಆಗಿದೆ ಕಾರ್ಯಾಚರಣೆ. ಪಾಯಿಂಟ್ ನಂಬರ್ 8ರ ಬದಲು 7ರಲ್ಲಿ ತೀವ್ರ ಶೋಧ. ಹಿಟಾಚಿಯನ್ನ ಬಳಸಿಕೊಂಡು ಶವಗಳ ಶೋಧ ಕಾರ್ಯ ಮುಂದುವರೆದಿದೆ. ನಿನ್ನೆ ಪಾಯಿಂಟ್ ನಂಬರ್ 6ರಲ್ಲಿ ಆರಂಭದಲ್ಲಿ ಒಂದು ಮೂಳೆ ಪತ್ತೆಯಾಗಿತ್ತು. ಬರಬರುತ್ತಾ ಕಾರ್ಯಾಚರಣೆ ಮಧ್ಯ ಭಾಗಕ್ಕೆ ತಲುಪಿದಾಗ ಒಂದು ಹೋಗಿ 10 ಮೂಳೆಗಳಾಯಿತು. ಅದನ್ನು ಜೋಡಿಸೋದಕ್ಕೀಗ ಮಣಿಪಾಲದ ಎಕ್ಸ್ಪರ್ಟ್ಗಳಿಗೆ ರವಾನೆ ಮಾಡಲಾಗಿದೆ. ಅದರ ವರದಿ ಇನ್ನೂ ಬಂದಿಲ್ಲ. ಇವತ್ತು ಕಾರ್ಯಾಚರಣೆ ಮುಂದುವರೆದ ಭಾಗವಾಗಿ ಮಾರ್ಕ್ ಮಾಡಲಾದಂತಹ 7ನೇ ಮಾರ್ಕ್ನ ಬಳಿ ಈಗ ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ. ಹಿಟಾಚಿಯನ್ನು ಬಳಸಲಾಗ್ತಾ ಇದೆ. ಎಷ್ಟು ಅಸ್ಥಿಪಂಜರ ಸಿಗಬಹುದು ಎನ್ನುವಂತಹದ್ದು ಈಗಿನ ಕುತೂಹಲ. ಸೊ ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ. ಮಳೆ ಬಿಡುವು ಇರೋದ್ರಿಂದಾಗಿ ಅಡೆತಡೆಗಳೇನೂ ಇಲ್ಲ. ಸುಲಲಿತವಾಗಿ ಕಾರ್ಯಾಚರಣೆ ಆರಂಭಗೊಂಡಿರುವಂತಹದ್ದು. ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ಹೆಣಹೂತ ಪ್ರಕರಣ, ಕರಾವಳಿಯಲ್ಲಿ ಒಂದು ಮ್ಯಾಸಿವ್ ಪ್ರಕರಣ. ಇದು ಧರ್ಮಸ್ಥಳ ಹೆಣಹೂತ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ರಚನೆ ಆಯಿತು. ಅದಾದ ನಂತರ ಈಗ ಎಸ್ಐಟಿಯ ಬಲ ತುಂಬೋದಕ್ಕೆ 9 ಹೆಚ್ಚುವರಿ ಅಧಿಕಾರಿಗಳನ್ನು ಕೂಡ ನೇಮಿಸಿಕೊಳ್ಳಲಾಗಿದೆ. ಸೊ ಈಗ 29 ಅಧಿಕಾರಿಗಳನ್ನು ಒಳಗೊಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಕಾರ್ಯಾಚರಣೆಯು ಕೂಡ ಪ್ರಾರಂಭಗೊಂಡಿದೆ. ಸೊ ಇವತ್ತು ಮತ್ತೆ ಕಾರ್ಯಾಚರಣೆ ಪ್ರಾರಂಭ ಆಗಿರುವಂತಹದ್ದು. ಎಸಿನೋ ಅಲ್ಲಿ ಏನು ನಡೀತಾ ಇದೆ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ. ಇದರ ಮಹತ್ವದ ಭಾಗ ಇವತ್ತು. ಕಾರಣ ದೂರುದಾರ ಈ ಹಿಂದೆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ 7, 8, 9, 10, 11, 12, 13 ಇಷ್ಟು ಸಿಗುತ್ತೆ ಅಷ್ಟು ಸಿಗುತ್ತೆ ಸಾಕಷ್ಟು ಉಲ್ಲೇಖ ಮಾಡಿದ್ರು. ಆದರೆ ಸಿಗ್ತಾ ಇರೋದು ನಿನ್ನೆ ಒಂದು 10 ಮೂಳೆ ಅಷ್ಟೇ. ಸೊ ಇವತ್ತು ಕೂಡ ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ. ನಮ್ಮ ಸ್ಪೆಷಲ್ ರಿಪೋರ್ಟರ್ ದಿವ್ಯಾ ವಸಂತ ಸ್ವತಃ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿನ ಪ್ರತ್ಯಕ್ಷ ವರದಿಗಳನ್ನು ನೀಡ್ತಾ ಹೋಗ್ತಾರೆ. ಈಗ ಲೈವ್ ಆಗಿ ಜಾಯಿನ್ ಆಗಿದ್ದಾರೆ ದಿವ್ಯಾ ವಸಂತ. ಇವತ್ತು ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ. ಇನ್ನೇನು ಸಿಕ್ಕೇ ಬಿಡುತ್ತು ಅನ್ನೋ ಅಷ್ಟರಲ್ಲಿ ಹಿಟಾಚಿಯನ್ನು ಕೂಡ ಕರೆಸಲಾಯಿತು. ಹಿಟಾಚಿಯಿಂದ ಪ್ರಾರಂಭಗೊಂಡಂತ ಕಾರ್ಯಾಚರಣೆ ಏನಿದೆ ಅದೇ ಹೆಚ್ಚಿನ ಡೀಟೇಲ್ಸ್ ದಿವ್ಯಾ ವಸಂತ. ಎಸ್ ಸಾಹಿಲ್, ಈಗಾಗಲೇ ಕಾರ್ಯಾಚರಣೆ ಶುರುವಾಗಿರುವಂತದ್ದು ಪಾಯಿಂಟ್ 7 ನಲ್ಲಿ
ಈಗಾಗಲೇ ಕಾರ್ಯಾಚರಣೆ ಶುರು ಮಾಡ್ಕೊಂಡಿದ್ದಾರೆ. ಏನು ಹಸಿರು ಪರದೆಯನ್ನ ಸುತ್ತಲೂ ಕಟ್ಟಿಕೊಂಡು ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅವರೆಲ್ಲ ಈಗಾಗಲೇ ಕಾರ್ಯಾಚರಣೆ ಶುರು ಮಾಡ್ತಿರುವಂತದ್ದು. .7 ಏನಿದೆ, ಈ 7 ನಲ್ಲಿ ಇವತ್ತು ಅಸ್ಥಿ ಪಂಜರಗಳು, ತಲೆ ಬುರುಡೆಗಳು ಸಿಗುವಂತ ಎಲ್ಲಾ ಚಾನ್ಸಸ್ ಗಳು ಇದೆ ಅಂತ ಹೇಳಿ ದೂರುದಾರರು ಈಗಾಗಲೇ ಕೊಟ್ಟಿರುವಂತ ಹೇಳಿಕೆಗಳ ಮೂಲಕ ನಾವು ನೋಡ್ಬೋದು. ಯಾಕಂದ್ರೆ ಅವ್ರು ಹೇಳಿದ್ರು ಬೇರೆ ಸ್ಥಳಗಳಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನು, .7 ನಲ್ಲಿ ಮತ್ತೆ 13ರಲ್ಲಿ ಹಾಗೆ 11ರಲ್ಲಿ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇದೆ, ನಾನು ಅಲ್ಲಿ ಹೂತ್ ಹಾಕಿದೀನಿ, ಅದು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಹೇಳಿದ್ರು. ಸೊ ಈಗ .7 ನಲ್ಲೇ ಈಗ ಎಲ್ಲರ ಕಣ್ಣು ಇರುವಂತದ್ದು, ಒಂದು ಕುತೂಹಲ ಇದೆ ಅಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನು ಸಿಗಬಹುದು ಅಂತ ಹೇಳಿ. ಅಂಡ್ ಎಲ್ಲಾ ಏನು ಕಾರ್ಮಿಕರು ಹಾಗೆ ಅಧಿಕಾರಿಗಳು, FSL ತಂಡ, SIT ತಂಡ, ಹಾಗೆ ಪೊಲೀಸ್ ಅಧಿಕಾರಿಗಳು ಹಾಗೆ ಅರಣ್ಯ ಅಧಿಕಾರಿಗಳು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ದೊಡ್ಡದಾದ ಒಂದು JCP ಬಂದಿದೆ, ಹಾಗೆ ಒಂದು ಮಿನಿ JCP ಕೂಡ ಬಂದಿದೆ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ. ಹಾಗೆ ನಿಮ್ಗೆ ಸ್ಥಳವನ್ನ ತೋರಿಸ್ತೀನಿ, ಯಾವ ರೀತಿಯಾಗಿ ಮಾರ್ಕ್ ಮಾಡಲಾಗಿದೆ ಅಂತ ಹೇಳಿ. ಹಸಿರು ಪರ್ದೆಯನ್ನ ಸುತ್ತಲೂ ಕಟ್ಟಿ ಕಾರ್ಯಾಚರಣೆಯನ್ನ ಶುರು ಮಾಡಿರುವಂತದ್ದು ನೀವು ಇಲ್ಲಿ ಗಮನಿಸಬಹುದು. ಸೊ ಯಾರಿಗೂ ಯಾವ್ದೇ ರೀತಿಯಾದ ಸುಳಿವು ಹೋಗಬಾರ್ದು ಅಂತ ಹೇಳಿ. ಅಂಡ್ ಅಸ್ಥಿ ಪಂಜರಗಳು ಏನೇ ಸಿಕ್ಕಿದ್ರು, ಅಲ್ಲಿ ಏನೇ ವಸ್ತುಗಳು ಸಿಕ್ಕಿದ್ರು ಅದನ್ನ ಬಹಿರಂಗವಾಗಿ ಯಾರಿಗೂ ತೋರ್ಪಡಿಸಲ್ಲ. ಸೊ ಫೈನಲ್ ಆಗಿ ಅದು ಏನ್ ಸಿಕ್ಕಿದೆ ಏನು ಅಂತ ಹೇಳಿ ಒಂದು FSL ರಿಪೋರ್ಟ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಇವತ್ತು ಹಸಿರು ಅಲ್ಲಿ ಏನು ನೀವಿಲ್ಲಿ ಗಮನಿಸಬಹುದು, ಪರ್ದೆಯನ್ನ ಕಟ್ಟಿ ಈಗಾಗ್ಲೇ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಶುರು ಮಾಡಿರುವಂತದ್ದು. ಎಸ್, ಇನ್ನು ದಿವ್ಯಾ ವಸಂತ, ಇವತ್ತು ಮಾರ್ಕ್ ಮಾಡಲಾದಂತಹ 7ನೇ ಜಾಗದಲ್ಲಿ ಅಗೆಯಲಾಗ್ತಾ ಇರುವಂತಹದ್ದು ಇವತ್ತು ಎಷ್ಟು ಕಂಪ್ಲೀಟ್ ಆಗಬಹುದು? 7, 8, 9 ಹೀಗೆ ಯಾವ ಸಂಖ್ಯೆಗೆ ಬಂದು ತಲುಪಬಹುದು ಅಂತ ಇವತ್ತಿನ ಕಾರ್ಯಾಚರಣೆ? ಏನಂತಂದ್ರೆ 7ರಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. 7 ಕಳೆ ಉಳಿಕೆಗಳು ಸಿಗಲಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ 8ಕ್ಕೆ ಹೋಗ್ಬೋದು. 8 ರೋಡ್ ಸೈಡ್ ನಲ್ಲೇ ಇರುವಂತ ಒಂದು ಜಾಗ ಈಗ ಆಲ್ರೆಡಿ ಮಾರ್ಕ್ ಆಗಿದೆ. ಸೊ ಅಲ್ಲೂ ಕೂಡ ಮಾರ್ಕ್ ಅನ್ನ ಮಾಡಲಾಗಿದೆ. 7ರಲ್ಲಿ ಸಿಕ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ 8ಕ್ಕೆ SIT ಅಧಿಕಾರಿಗಳು ಶಿಫ್ಟ್ ಆಗ್ತಾರೆ. ಬಟ್ 7ರಲ್ಲಿ ಸಿಗುವಂತ ಎಲ್ಲಾ ಚಾನ್ಸಸ್ ಗಳು ಇದೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಅಲ್ಲಿ ಈಗ ತೀವ್ರವಾದ ಕಾರ್ಯಾಚರಣೆನ ನಡೆಸ್ತಿದ್ದಾರೆ. ಇವತ್ತೇನಾದ್ರೂ 7ರಲ್ಲಿ ಸಿಕ್ಕಿದ್ರೆ ಸೊ ಅದನ್ನ ಕಂಪ್ಲೀಟ್ ಮಾಡಿ ನಾಳೆ 8ಕ್ಕೆ ಮೂವ್ ಆಗ್ತಾರೆ. ಇವತ್ತೇನಾದ್ರೂ 7ರಲ್ಲಿ ಏನು ಯಾವುದೇ ರೀತಿಯಾದ ಕಳೆವಳಿಕೆಗಳು ಸಿಕ್ಲಿಲ್ಲ ಅಂತಂದ್ರೆ, ಸೊ ಅಲ್ಲಿ ಏನು ಸಿಗ್ಲಿಲ್ಲ ಅಂತ ಪಕ್ಷದಲ್ಲಿ ಮಾತ್ರ 8ಕ್ಕೆ ಹೋಗುವಂತದ್ದು. ಸೊ ಬೆಳಗ್ಗೆಯಿಂದನೂ ಕೂಡ ಒಂದು ಕುತೂಹಲ ಇತ್ತು. ಈಗಾಗಲೇ SIT ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಅದರ ಜೊತೆಗೆ ಏನು ನಿನ್ನೆ ಸಿಕ್ಕಂತ ಅಸ್ಥಿ ಪಂಜರಗಳನ್ನು ಕೂಡ ಈಗಾಗಲೇ ಒಂದು ಹೇಳಲಾಗಿದೆ. ಅದರಲ್ಲಿ ಒಂದು 2 ತೊಡೆಯ ಭಾಗಗಳು ಸಿಕ್ಕಿದೆ, ಬಂದ್ರೆ ಮೂಳೆಗಳು ಮತ್ತೆ ದವಡೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಸೊ ಇವತ್ತು ಅಂದ್ರೆ 7ರಲ್ಲಿ ಏನ್ ಸಿಗಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ. 7ರಲ್ಲಿ ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ 8ಕ್ಕೆ ಮೂವ್ ಆಗ್ತಾರೆ. ಅಂಡ್ SIT ಅಧಿಕಾರಿಗಳು ಹಾಗೆ FSL ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಮತ್ತೆ ಅದ್ರ ಜೊತೆಗೆ ಜನರು ಕೂಡ ಎಲ್ರು ಕೂಡ ಕಾತರದಿಂದ ಇರುವಂತದ್ದು. ಮತ್ತೆ ಅಧಿಕಾರಿಗಳಿಗೆ ಮಾಸ್ಕ್ ಏನು ಮ್ಯಾನ್ ಅಂತ ಹೇಳ್ತೀವಿ, ಹಾಗೆ ದೂರುದಾರರು ಅಂತ ಹೇಳ್ತೀವಿ, ಅವರ ಹೇಳಿಕೆಯ ಪ್ರಕಾರ ಆ ಒಂದು ಸ್ಥಳಗಳನ್ನ ಮಾರ್ಕ್ ಮಾಡಿ ಅಲ್ಲಿ ಅಗಿತಿರುವಂತದ್ದು. ಅಂಡ್ ಇದೆಲ್ಲವನ್ನು ಗಮನಿಸಿದ್ರೆ ಸೊ ಇವತ್ತಿನ ಕಾರ್ಯಾಚರಣೆ ಒಂದ್ ಸ್ವಲ್ಪ ಸೀರಿಯಸ್ ಆಗಿದೆ. ಅಂಡ್ ಎಲ್ಲಾ ರೀತಿಯಾದ ಎಕ್ವಿಪ್ಮೆಂಟ್ಸ್ ಗಳನ್ನ ತರಿಸಿದ್ದಾರೆ ಅದ್ರ ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ. ಅಂಡ್ ಎಲ್ಲ ಅಂದ್ರೆ ಅಧಿಕಾರಿಗಳು ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇವತ್ತು. ಮತ್ತೆ ಇವತ್ತು ವರುಣನ ಆರ್ಭಟ ಇಲ್ಲ ಮೈನ್ ಆಗಿ, ಯಾಕಂದ್ರೆ 3 ದಿನ ಏನ್ ಕಾರ್ಯಾಚರಣೆ ಮಾಡಿದ್ರು ಅವಾಗ ಮಳೆಯ ಒಂದು ಅಡೆತಡೆ ಇತ್ತು. ಮಳೆಯಲ್ಲಿ ಗುಂಡಿ ಆಗಿತ್ತಿದ್ದಂಗೆ ನೀರ್ ತುಂಬ್ಕೋತಾ ಇತ್ತು. ಅದರಿಂದ ತುಂಬಾ ಅಧಿಕಾರಿಗಳಿಗೆ ತೊಂದರೆ ಆಗ್ತಿತ್ತು, SIT ಅಧಿಕಾರಿಗಳಿಗೆ. ಇವತ್ತು ಏನಿದೆ ವರುಣನ ಆರ್ಭಟ ಇಲ್ಲ, ಬಿಸಿಲಿದೆ. ಸೊ ಈ ಒಂದು ಕಾರಣಕ್ಕೆ ಇವತ್ತು SIT ಅಧಿಕಾರಿಗಳ ಕಾರ್ಯಾಚರಣೆ ಏನಿದೆ ಅದು ಸುಗಮವಾಗಿ ಸಾಗುತ್ತೆ, ಯಾವುದೇ ರೀತಿಯಾದ ತಡೆ ಇರಲ್ಲ. ಹಾಗೆ ನೀರ್ ಬಂದಂಗೆ ಅದು ಏನು ಅಸ್ಥಿ ಪಂಜರಗಳು ಸಿಗದೆ ಇರೋಂತ ಚಾನ್ಸಸ್ ಇರುತ್ತೆ ಅಂತ ಹೇಳಲಾಗುತ್ತೆ. ಬಟ್ ಇವತ್ತೇನಿದೆ ಆ ರೀತಿಯಾದ ಯಾವುದೇ ಅಡಚಣೆಗಳು ಇರಲ್ಲ. ಸೊ ಇವತ್ತು ಕಂಪ್ಲೀಟ್ ಆಗಿ 7ರಲ್ಲಿ ಒಂದು ಅಂದ್ರೆ ಅವರ ದೃಷ್ಟಿಯನ್ನು ಇಟ್ಟಿದ್ದಾರೆ. 7ರಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ಮಾಡಿ ಅಲ್ಲೇನಾದ್ರು ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ 8ಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಈಗಾಗಲೇ ಅಧಿಕಾರಿಗಳೆಲ್ಲ ಅವರ ಕೆಲಸದಲ್ಲಿ ತೊಡಗಿರುವಂತದ್ದು ನೀವು ಇಲ್ಲಿ ಗಮನಿಸಬಹುದು ಸಾಹಿಲ್ ಅವರೇ. ಇನ್ನು ದಿವ್ಯಾ ವಸಂತ, ಇನ್ನು
ಆ ಭಾಗದ ಜನರ ಅಭಿಪ್ರಾಯ ಹೇಗಿದೆ? ಈಗ ದೂರುದಾರ ಆರಂಭದಲ್ಲೇ ಹೇಳ್ತಾ ಇದ್ದ 7ರಲ್ಲಿ 4-5 ಶವ ಸಿಗುತ್ತೆ, 8ರಲ್ಲಿ ಇಷ್ಟು ಸಿಗುತ್ತೆ, 9ರಲ್ಲಿ ಇಷ್ಟು ಸಿಗುತ್ತೆ. ಆತ ಹೇಳಿದಂತೆ ಯಾವುದು ಕೂಡ ಈಗ ಆಗ್ತಾ ಇಲ್ಲ. ಯಾವ ಏನು ಮಾರ್ಕ್ ಮಾಡೋ ಜಾಗದ ಅಗೆಯುವಂತ ಸಂದರ್ಭದಲ್ಲಿ ಅಷ್ಟು ಶವಗಳು ಸಿಗ್ತಾ ಇಲ್ಲ. ಸೊ ಜನರ ಅಭಿಪ್ರಾಯದ ಪ್ರಕಾರ 7, 8, 9 ಹೀಗೆ ಈ ಸಮಾಧಿಗಳಲ್ಲಿ ಸಾಕಷ್ಟು ಹೆಣಗಳು ಸಿಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ಇದಾವ? ಏನಾದರೂ ವ್ಯಕ್ತವಾಗಿದೆಯಾ ದಿವ್ಯಾ ವಸಂತ? ಹೌದು, ನಾನು ಒಂದಷ್ಟು ಪಬ್ಲಿಕ್ ಅಲ್ಲಿ ಇಲ್ಲಿನ ಜನಸಾಮಾನ್ಯರ ಮಾತಾಡ್ಸಕ್ಕೆ ನಾನು ಪ್ರಯತ್ನ ಪಟ್ಟೆ. ಅವ್ರು ಹೇಳಿದ್ದು ನಮಗೆ ಈ ರೀತಿ ಅಂದ್ರೆ ಒಂದು ಈ ತರ ಸತ್ಯ ಹೊರಗ್ ಬರುತ್ತೆ ಅನ್ನೋದು ನಮಗೂ ಗೊತ್ತಿರ್ಲಿಲ್ಲ. ಸೊ ಇವಾಗ ಅಂದ್ರೆ ಮಾತಾಡುವಂತ ಧೈರ್ಯ ಇವಾಗ ಎಲ್ರಿಗೂ ಬರ್ತಿದೆ. ಸೊ ಎಲ್ರು ಮಾತಾಡ್ತಿದ್ದಾರೆ. ಸೊ ನಮಗೂ ಒಂದು ಕುತೂಹಲ ಇದೆ ಏನ್ ಸಿಗಬಹುದು ಅಂತ. ಇಲ್ಲಿಗೆ ಉಜ್ರಿಯಿಂದ ಬಂದವರು ಮತ್ತೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಭಾಗದಿಂದ ಇಲ್ಲಿಯ ಅಕ್ಕಪಕ್ಕದ ಊರುಗಳಿಂದ ಬಂದು ಇಲ್ಲಿ ನಿಂತು ಜನರು ಏನ್ ಸಿಗಬಹುದು ಅನ್ನೋ ಒಂದು ಕುತೂಹಲದಿಂದ ನೋಡ್ತಿದ್ದಾರೆ, ಏನ್ ಸಿಗಬಹುದು ಇಲ್ಲಿ ಅಂತ ಹೇಳಿ. ಮತ್ತೆ ಅವ್ರಿಗೆಲ್ಲ ಇಲ್ಲಿ ಈ ತರದ್ ನಡೆದಿದ್ಯಾ ಅನ್ನೋ ಒಂದು ಇದಿದ್ರೆ, ಮತ್ತೆ ಇನ್ನು ಕೆಲವೊಬ್ರು ಹಂಗೆಲ್ಲ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಇದು ಬೇರೆ ಏನೋ ಇರ್ಬೇಕು ಅಂತಾನು ಕೂಡ ಅವರ ಒಂದು ಹೇಳಿಕೆ ಇದೆ. ಅಂದ್ರೆ ದೂರುದಾರರು ಹೇಳಿರೋ ಪ್ರಕಾರ ಇಲ್ಲೊಂದು ಸಾಕಷ್ಟು ಹೆಣಗಳ ನಾನು ಹೂತಾಕಿದ್ದೀನಿ, ಅದು ಸಿಗುತ್ತೆ, ಅದನ್ನ ನಾನೇ ಹೂತಿರೋದು ಅಂತ ಹೇಳಿ ಅವರ ಒಂದು ಹೇಳಿಕೆ ಇರುವಂತದ್ದು. ಹಂಗ ನೋಡಿದ್ರೆ ಅಂದ್ರೆ ಇಲ್ಲಿನ ಸ್ಥಳೀಯರ ಪ್ರಕಾರ ಇವಾಗ ಪ್ರವಾಹ ಬಂದಿರುತ್ತೆ, ಮತ್ತೆ ಈಗ ನೇತ್ರಾವತಿ ನದಿಯಲ್ಲಿ ನೀರು ಜಾಸ್ತಿ ಆದಾಗ, ಸೊ ವಾಟರ್ ಫಾಲ್ ಅಂದ್ರೆ ನೀರಿನ ವೇಗ ಅತಿ ಇದ್ದಾಗ, ಸೊ ಅಲ್ಲಿ ಕೆಲವೊಂದಷ್ಟು ಏನು ಊತಿರ್ತಾರೆ ಅದು ಅಸ್ಥಿ ಪಂಜರಗಳಾಗಿರ್ಬೋದು ಮತ್ತೆ ಬೇರೆ ಏನಾಗಿರ್ಬೋದು ಅದೆಲ್ಲ ಕೊಚ್ಕೊಂಡು ಹೋಗಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ಮಣ್ಣಿನಲ್ಲಿ ಮುಚ್ಚೋಗಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಪ್ರವಾಹ ಆದಾಗ ಅಥವಾ ಭೂಕುಸಿತ ಆದಾಗ. ಸೊ ಹಾಗಾಗಿ ಅಂದ್ರೆ ಅವ್ರು ಮಾರ್ಕ್ ಮಾಡಿರುವಂತ ಸ್ಥಳದಲ್ಲಿ ಅಷ್ಟಾಗಿ ಏನು ಸಿಗದೇನೂ ಕೂಡ ಇರ್ಬೋದು, ಮತ್ತೆ ಅಥವಾ ದೂರದರ ಸುಳ್ಳು ಹೇಳ್ತಾನೂ ಇರ್ಬೋದು ಅಂತ ಹೇಳಿ ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಇದೆ. ಯಾಕಂದ್ರೆ ಅವ್ರು ಮಾರ್ಕ್ ಮಾಡಿರುವಂತ ಅಷ್ಟು ಸ್ಥಳಗಳಲ್ಲಿ ಈಗಾಗಲೇ ನಾವು ನೋಡಿದ್ವಿ, ಒಂದಷ್ಟು ಕಳೆವಳಿಕೆಗಳು ಮಾತ್ರ ಸಿಕ್ಕಿರುವಂತದ್ದು. ಅವ್ರು ಹೇಳ್ದಷ್ಟು ಅಸ್ಥಿ ಪಂಜರಗಳು ಅಲ್ಲಿ ಸಿಕ್ಕಿಲ್ಲ. ಆದ್ರೆ ದೂರದರ ಒಂದು ಕಾನ್ಫಿಡೆಂಟ್ ಇದೆ, 8 ಆಗಿರ್ಬೋದು, 9 ಆಗಿರ್ಬೋದು, 7 ಆಗಿರ್ಬೋದು, 10 ಆಗಿರ್ಬೋದು, 11 ಆಗಿರ್ಬೋದು, ಅಲ್ಲಿ ಪಕ್ಕ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅವರ ಒಂದು ಕಾನ್ಫಿಡೆಂಟ್. ಬಟ್ ಸ್ಥಳೀಯರ ಪ್ರಕಾರ ಇದು ಅಂದ್ರೆ ಯಾರಾದ್ರೂ ಈಗ ಕಾರ್ಮಿಕರು ಅಥವಾ ಅನಾಥ ಶವಗಳು ಆ ತರದನ್ನೆಲ್ಲ ಅಲ್ಲಿ ಹೂತಿಟ್ಟಿರ್ಬೋದು, ಅಥವಾ ಬೇರೆ ಏನೋ ಒಂದು ಇದ್ರಲ್ಲಿ ನಾವು ಇಲ್ಲಿ ಸ್ಥಳೀಯರು ಯಾವ್ದಾದ್ರು ಇದ್ ಮಾಡ್ಕೊಂಡಿರ್ಬೋದು ಅಂತ. ಬಟ್ ಇದು ರಿಸರ್ವ್ ಫಾರೆಸ್ಟ್ ಆಗಿದೆ. ಸೊ ಹಾಗಾಗಿ ಯಾರಿಗೂ ಕೂಡ ಅಷ್ಟಾಗಿ ಇದ್ರೊಳಗಡೆ ಬರ್ಲಿಕ್ಕೆ ಪರ್ಮಿಷನ್ ಇಲ್ಲ. ಬಟ್ ಅಂತ ಸಮಯದಲ್ಲಿ ಹೇಗೆ ಅಲ್ಲಿ ಶವಗಳು ಸಿಗುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಅದೊಂದು ಕ್ವೆಶನ್ ಮಾರ್ಕ್ ಆಗಿದೆ. ಹೇಗೆ ಬರ್ಬೋದು ಸ್ಥಳೀಯರು, ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಶವಗಳನ್ನ ಹೂಣ್ಬೋದಾ, ಆ ರೀತಿಯಾಗಿ ಯಾರಾದ್ರೂ ಪರ್ಮಿಷನ್ ಕೊಟ್ಟಿದಾರಾ ಅಂತಾನು ಕೂಡ ಒಂದು ಪ್ರಶ್ನೆ ಇದೆ. ಬಟ್ ಕಾದು ನೋಡ್ಬೇಕು ಏನು ಅಂದ್ರೆ ರಿಪೋರ್ಟ್ ಅಲ್ಲಿ ಏನು ಬರುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಸೊ ಹಾಗಾಗಿ ಮಾರ್ಕ್ ಮಾಡಿರೋ ಸ್ಥಳಗಳೇ ಈಗ ಇಷ್ಟು ಮಾರ್ಕ್ ಮಾಡಿರೋ ಸ್ಥಳಗಳು ನಿನ್ನೆ ಒಂದು ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತದ್ದು, ಒಂದಷ್ಟು ಪಾಯಿಂಟ್ ಅಲ್ಲಿ ಬಟ್ಟೆ ಅಥವಾ ಏನೋ ಒಂದು ವಸ್ತುಗಳು ಸಿಕ್ಕಿರುವಂತದ್ದು. ಇವತ್ತು ಅಂದ್ರೆ 7ನೇದು ಏನ್ ಮಾಡ್ತಿದ್ದಾರೆ ಇಲ್ಲಿ ಸಿಕ್ಕುವಂತ ಚಾನ್ಸಸ್ ಇದೆ, ಅಥವಾ ಸಿಗದೇನು ಇರಬಹುದು. ಸಿಕ್ಲಿಲ್ಲ ಅಂತ ಪಕ್ಷದಲ್ಲಿ 8ಕ್ಕೆ ಜಂಪ್ ಆಗ್ತಾರೆ. ಬಟ್ ಮಾಸ್ಕ್ ಮ್ಯಾನ್ ಪ್ರಕಾರ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅವರು ಕೊಡ್ತಿರುವಂತದ್ದು. ಎಸ್, ಇನ್ನು ದಿವ್ಯಾ ವಸಂತ, ಈಗ ಸಾಕ್ಷಿದಾರ, ಈ ಹಿಂದೆ ಸಾಕ್ಷಿದಾರನ ಸುತ್ತ ಆತನ ಪರ ವಕೀಲರೆಲ್ಲ ಬರುವಂತಹದ್ದು ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ವಿ. ಈಗ ಕಾಡಿನೊಳಗೆ ಶೋಧದಲ್ಲಿ ನಿರತರಾಗಿರುವಂತಹ ಸಾಕ್ಷಿದಾರನ ಸುತ್ತ ಆತನ ಪರ ವಕೀಲರಿದಾರೋ ಅಥವಾ ಕೇವಲ ಸಾಕ್ಷಿದಾರ ಮಾತ್ರ ಪೊಲೀಸರ ಜೊತೆ ಸುತ್ತಾಡ್ತಾ ಇದ್ದಾನೋ? ಸಾಕ್ಷಿ ನಾವು ಗಮನಿಸಿದಂಗೆ ಇಷ್ಟು ದಿನಗಳು ಅಂದ್ರೆ ಇವಾಗ ಹೇಳಿಕೆಯನ್ನ, ಸಾಕ್ಷಿದಾರರ ಹೇಳಿಕೆಯನ್ನ ಕೋರ್ಟಿಗೆ ಹೋಗಿ ಕೊಡೋ ತನಕ ಅವರ ಸುತ್ತ ಲಾಯರ್ಗಳು, ಅವ್ರಿಗೆ ಸಪೋರ್ಟರ್ಸ್, ಸೊ ಎಲ್ರು ಅಕ್ಕಪಕ್ಕನೇ ಇದ್ರು. ಬಟ್ ಈಗ ಕಾರ್ಯಾಚರಣೆ ಶುರು ಆದಾಗ್ಲಿಂದ ನಾವು ಗಮನಿಸ್ದಂಗೆ ಮಾಸ್ಕ್ ಮ್ಯಾನ್ ಒಬ್ರೆ ಈ SIT ಅಧಿಕಾರಿಗಳ ಜೊತೆ, ಪೊಲೀಸ್ ಅವರ ಜೊತೆ, FSL ಅಧಿಕಾರಿಗಳ ಜೊತೆ ಅವ್ರ ಜೊತೆ ಇರುವಂತದ್ದು. ಯಾವ ಲಾಯರ್ಗಳು ಇಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ, ಅವರ ಜೊತೆಗಿರೋರು ಕೂಡ ಯಾರು ಕೂಡ ಬಂದಿಲ್ಲ. ಸೊ ಅವ್ರು ಅಂದ್ರೆ ಅಲ್ಲಿ ತನಕ ಅಷ್ಟೇ ಅವ್ರಿಗೆ ಪರ್ಮಿಷನ್ ಇತ್ತು ಅಂತ ಕಾಣಿಸುತ್ತೆ, ಅಥವಾ ಅಧಿಕಾರಿಗಳು ಇಲ್ಲ ನೀವು ಮುಂದಕ್ಕೆ ನೀವಿನ್ನ ಬರಂಗಿಲ್ಲ ಅವ್ರ ಜೊತೆಗೆ. ಅಂದ್ರೆ ಇವಾಗ ಕಾರ್ಯಾಚರಣೆ ಏನ್ ನಡೆಸ್ತಿದ್ದಾರೆ ಆ ಸ್ಥಳಗಳೇನಿದೆಯಲ್ಲ ಅದು ಇವಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡ್ತಿರೋದ್ರಿಂದ ಅಲ್ಲಿಗೆ ಬೇರೆಯವ್ರಿಗೆ ಪರ್ಮಿಷನ್ ಇಲ್ದೇನು ಇರ್ಬೋದು ಅನ್ಸುತ್ತೆ. ಹಾಗಾಗಿ ಲಾಯರ್ ಗಳಾಗಿರ್ಬೋದು, ಹಾಗೆ ದಿವ್ಯಾ, ಈಗ ನೀವು ಕಾರ್ಯಾಚರಣೆ ನಡೀತಾ ಇರತಕ್ಕಂತಹ ಜಾಗದಿಂದ ಎಷ್ಟು ಅಂತರದ ದೂರದಲ್ಲಿದ್ದೀರಿ? ಅದು ಕಂಪ್ಲೀಟ್ ವಿಜುವಲ್ಸ್ ಅನ್ನ ತೋರಿಸುವಂತಹ ಪ್ರಯತ್ನ ಮಾಡಬಹುದಾ? ಎಸ್ ನೀವಿಲ್ಲಿ ಅಂದ್ರೆ ನೋಡ್ಬೋದು, ಇಲ್ಲಿ ನೇತ್ರಾವತಿ ನದಿ ಇದೆ. ನದಿಯ ನಾವು ಇನ್ನೊಂದು ದಡದಲ್ಲಿ ನಾವಿದೀವಿ, ಇನ್ನೊಂದು ತಟ್ಟದಲ್ಲಿ. ಸೊ ಹಾಗೆ ಇನ್ನೊಂದು ತಟ್ಟದಲ್ಲಿ ಹಸಿರು ಕಲರ್ ಪರ್ದೆಯನ್ನ
ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಇಲ್ಲಿಂದ ಒಂದು ಮ್ಯಾಕ್ಸಿಮಮ್ ಒಂದು 100 ಮೀಟರ್ ಅಷ್ಟೇ ಇರುವಂತದ್ದು. ಈ ಒಂದು ಅಂದ್ರೆ ಆ ಕಡೆ ನದಿಯ ದಡದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ, ನಾವು ಈ ಕಡೆ ದಡದಲ್ಲಿ ನಿಂತು ನಾವು ಲೈವ್ ಅನ್ನ ಕೊಡ್ತಾ ಇದೀವಿ. ಸೊ ಒಂದು 100 ಮೀಟರ್ ಅಥವಾ ಒಂದು 200 ಮೀಟರ್ ಅಂತರದಲ್ಲಿ ನಾವಿರುವಂತದ್ದು ಸಾಹಿಲ್. ಸೊ ಈ ರೀತಿಯಾಗಿ ಒಂದು ಕಾರ್ಯಾಚರಣೆ ನಡೀತಾ ಇದೆ. ತುಂಬಾ ಏನಂತಾರೆ, ಎಲ್ಲೂ ಕೂಡ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಬಿಟ್ಕೊಡದಂತೆ, ಯಾವುದು ಕೂಡ ಎಲ್ಲೂ ಕೂಡ ಲೀಕ್ ಆಗದಂತೆ ತುಂಬಾ ಸೀಕ್ರೆಟ್ ಆಗಿ ಒಂದು ಕಾರ್ಯಾಚರಣೆ ಮಾಡ್ತಿರುವಂತದ್ದು. ಸೊ ಆ ರೀತಿಯಾಗಿ ನಡೀತಾ ಇದೆ. ಅಂಡ್ ಆ ಕಡೆ ಏನಿದೆ ಅದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿಗೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ, ಓನ್ಲಿ ಅಧಿಕಾರಿಗಳಷ್ಟೇ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡುವಂತದ್ದು ನೀವು ಗಮನಿಸಬಹುದು. 0.7 ಏನಿದೆ ಅಂದ್ರೆ ಒಂದು ರೀತಿಯಾದ ಒಂದು ಕುತೂಹಲ ಇದೆ. 0.7 ಅಲ್ಲಿ ಏನ್ ಸಿಗಬಹುದು, ಯಾಕಂದ್ರೆ ಇಷ್ಟೂ ದಿನ ಸಿಕ್ಕಿದ್ದು ಬಟ್ ಕಂಪ್ಲೀಟ್ ಆದಂತಹ ಬುರುಡೆ ಆಗಿರ್ಬೋದು ಮತ್ತೆ ಅಸ್ಥಿ ಪಂಜರ ಆಗಿರ್ಬೋದು ಕಂಪ್ಲೀಟ್ ಆಗಿ ಒಂದು ಫುಲ್ ಬಾಡಿ ಸಿಗಬಹುದಾ ಅಂತ ಹೇಳಿ ಒಂದು ಕುತೂಹಲ ಇದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಸಿಕ್ಕಿರೋದ್ರಲ್ಲಿ ಅರ್ಧಂಬರ್ಧ ತಲೆ ಇರ್ಲಿಲ್ಲ, ಒಂದು ದವಡೆ ಮತ್ತೆ ಕಾಲು ಅಷ್ಟೇ. ಇವತ್ತೇನಾದ್ರೂ ಕಂಪ್ಲೀಟ್ ಆಗಿ ಸಿಗುವಂತ ಚಾನ್ಸಸ್ ಗಳು ಇದೆಯಾ ಅನ್ನೋ ಒಂದು ಕುತೂಹಲ ಇದೆ. ಎಲ್ಲರಲ್ಲೂ ಮನೆ ಮಾಡಿದೆ, ಯಾಕಂದ್ರೆ ಈ ಒಂದು ಸ್ಥಳಕ್ಕೆ ಎಲ್ಲರೂ ಭೇಟಿ ಕೊಡ್ತಿರುವಂತದ್ದು. ಯಾಕಂದ್ರೆ ಅಷ್ಟು ಕುತೂಹಲ ಮೂಡಿಸಿದೆ, ವಿಶ್ವದ ಕೇಂದ್ರ ಬಿಂದುವಾಗಿದೆ ಇದು. ಸೊ ಏನ್ ನಡೆಯುತ್ತೆ ಇಲ್ಲಿ, ಮುಂದೆ ಏನಾಗಬಹುದು, ಈ ಸಿಗುವಂತ ಅಸ್ಥಿ ಪಂಜರಗಳು ಅಥವಾ ಇಲ್ಲಿ ಸಿಗುವಂತ ಏನ್ ಕಳೆಯುಳಿಕೆಗಳು ಅದು ಮುಂದಿನ ಫ್ಯೂಚರ್ ಅನ್ನ ಹೇಳುತ್ತಾ, ಸತ್ಯಗಳನ್ನ ಹೇಳುತ್ತಾ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಇದೆ. ಈಗ ದಿವ್ಯಾ, ಈ ಸಾಕ್ಷಿದಾರ ಹೇಳುವಂತೆ ಈತನೇ ಈ ಭಾಗಗಳಲ್ಲಿ ಹೆಣ ಹೂಳ್ತಾ ಇದ್ದೆ ಅಂತ ಈ ಹಿಂದೆ ಹೇಳ್ಕೊಂಡಿದ್ದ. ನಾನೇ ಈ ದಟ್ಟಾರಣ್ಯದಲ್ಲಿ, ದಟ್ಟ ಕಾಡಲ್ಲಿ ಹೆಂಗ್ ಬರ್ತಾ ಇದ್ದ ಆತ? ನೀವೇ ಆ ದೃಶ್ಯವನ್ನು ತೋರಿಸ್ತಾ ಇದ್ರಿ, ಅದೊಂಥರ ದಟ್ಟ ಕಾನನ. ಈ ಕಾನನದಲ್ಲಿ ಕತ್ತಲ ರಾತ್ರಿಯಲ್ಲಿ ಬಂದು ಹೆಣ ಹೂಳ್ತಾ ಇದ್ದ ಎನ್ನುವಂತಹದ್ದು. ಸೊ ಆ ಕಾಡಿನ ಬಗ್ಗೆ ನೀವು ಗಮನಿಸಿದಂತೆ ಏನು ಹೇಳ್ತೀರಾ ದಿವ್ಯಾ? ನಾನು ಗಮನಿಸಿದಂತೆ, ನಾನು ಬಂದಾಗ್ಲಿಂದ ನೋಡಿದಂತೆ ಇದೊಂದು ರಿಸರ್ವ್ ಫಾರೆಸ್ಟ್, ದಟ್ಟ ಕಾಡು. ಅಂದ್ರೆ ಒಳಗಡೆ ವಿಷಪೂರಿತ ಹಾವುಗಳಿದೆ, ಹಾಗೆ ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಅನ್ನೋ ಒಂದು ಮಾತು ಎಲ್ಲರ ಬಾಯಲ್ಲೂ ಕೇಳಿ ಬರ್ತಿದೆ. ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಸೊ ಅಂತದ್ರಲ್ಲಿ ಆ ಒಬ್ಬ ಮನುಷ್ಯ ಅಂದ್ರೆ ಮಾಸ್ಕ್ ಮ್ಯಾನ್ ಏನಿದ್ದಾರೆ ದೂರುದಾರರು, ಅವರು ಬಂದು ಇಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳ್ತಿದಾರಲ್ಲ. ಸೊ ಅದು ನಮ್ಗೆ ಹೇಗೆ ಮಾಡ್ತಿದ್ರು ಇವರು, ಹೆಂಗೆ ಪರ್ಮಿಷನ್ ಸಿಗ್ತಿತ್ತು? ಯಾಕಂದ್ರೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಒಳಗಡೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಬರೋದಿಕ್ಕೆ. ಇದು ರಿಸರ್ವ್ ಫಾರೆಸ್ಟ್ ಇದು, ಯಾಕಂದ್ರೆ ಅದ್ರ ಜೊತೆಗೆ ಅರಣ್ಯ ಅಧಿಕಾರಿಗಳನ್ನ ಜೊತೆಗಿಟ್ಕೊಂಡು ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಸ್ಥಳೀಯರಿಗೆ ಯಾರಿಗೂ ಕೂಡ ಇಲ್ಲಿ ಬರ್ಲಿಕ್ಕೆ ಪ್ರವೇಶ ಇಲ್ಲ. ಸೊ ಹಾಗಾಗಿ ಮತ್ತೆ ಇಲ್ಲಿ ವಿಷಪೂರಿತ ಹಾವುಗಳು ಕೂಡ ಇದೆ. ಸೊ ಯಾರು ಅಷ್ಟು ಸಾಹಸ ಮಾಡಲ್ಲ, ಒಳಗಡೆ ಬರುವಂತ ಸಾಹಸ ಕೂಡ ಯಾರು ಮಾಡಲ್ಲ. ಸೊ ಹಾಗಾಗಿ ಅಲ್ಲಿ ಹೇಗೆ ಹೆಣವನ್ನ ಹೂತಿಟ್ರು ಅದೇ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈಗ ಸ್ಥಳೀಯರು ಏನೋ ಜಾಂಡೀಸ್ ಅಥವಾ ಏನೋ ಒಂದು ಕಾಯಿಲೆ ಬಂದಾಗ ಅಥವಾ ಏನೋ ಒಂದು ಇದಾದಾಗ ನಾವು ಊತಿಟ್ಟಿದೀವಿ ಅಂತ ಹೇಳಿದ್ರು, ಅದು ನಂಬಿಕೆಗೆ ಅರ್ಹ ಅಲ್ಲ ಅನ್ಸುತ್ತೆ. ಆ ಒಂದು ಏನ್ ಉತ್ತರ ಇದೆ ಅದು ನಂಬಕ್ ಆಗೋದಿಲ್ಲ. ಇನ್ನ ದಡದಲ್ಲಿ ತೇಳ್ಬಿಟ್ಟ ಹೆಣಗಳು ಅಥವಾ ಇಲ್ಲೇನಾದ್ರೂ ಬಂದು ಇದಾಗ್ತಿದ್ರೆ ದಡಕ್ಕೆ ಹೋಗಿ ಮಲ್ಕೊಳಕ್ಕೂ ಸಾಧ್ಯ ಇಲ್ಲ. ಹೆಣಗಳು ಯಾರೋ ಊತಿರ್ಬೇಕು. ಸೊ ಊತಿದ್ದಾರೆ, ಅದು ಇವನೇ ಊತಿರೋದು ಅಂತ ಹೇಳಿ ಅವನು ಹೇಳ್ತಿರುವಂತದ್ದು ನಾನೇ ಊತಿದ್ದೀನಿ ಅಂತ. ಅಂದ್ರೆ ಇಲ್ಲಿನ ಒಂದಷ್ಟು ಏನ್ ಥ್ಯಾಂಕ್ ಯು ವಸಂತ. ಮುಂದಿನ ಅಪ್ಡೇಟ್ಸ್ ಗಳನ್ನ ಅಲ್ಲಿ ಆಗ್ತಾ ಇರ್ತಕ್ಕಂಥ ಇಂಚಿಂಚು ಡೀಟೇಲ್ಸ್ ಗಳನ್ನ ಪ್ರತಿಯೊಂದನ್ನು ಕೂಡ ಮುಂದಿನ ಬುಲೆಟಿನ್ ನಲ್ಲಿ ತೋರಿಸುವಂತ ಪ್ರಯತ್ನದಲ್ಲಿ ನಾವು ನಿಮ್ಮ ಸಂಪರ್ಕಕ್ಕೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.